ನಮಸ್ತೆ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಮತ್ತೊಮ್ಮೆ ನಾವು ಬಂದಿದ್ದೀವಿ ಸೂರತದಲ್ಲಿ ಕನ್ನಡಿಗರ ಅತಿ ದೊಡ್ಡ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರುವ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋದಲ್ಲಿದ್ದೀವಿ. ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಕನ್ನಡಿಗರ ಫ್ಯಾಕ್ಟ್ರಿ ಔಟ್ಲೆಟು A to Z ಇಲ್ಲಿ ನಿಮಗೆ ಸಿಗುತ್ತೆ. ಸೀರೆ, ಕುರ್ತಿ, ಡ್ರೆಸ್ ಮೆಟೀರಿಯಲು, ಒಬ್ಬ ಹೆಣ್ಮಕ್ಳ ಬಿಸ್ನೆಸ್ ಮಾಡಬೇಕು ಅಂತಂದರೆ ಏನೇನು ಐಟಮ್ ಬೇಕೋ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಓಕೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ, ವಿಡಿಯೋ ಕಾಲ್ ಸೆಲೆಕ್ಷನ್ ಇರುತ್ತೆ. ನೀವು ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಬರುತ್ತೆ. ಸೊ ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ, ಕನ್ನಡ ಸ್ಟಾಫೇ ಮಾತಾಡ್ತಾರೆ. ಸೂರತ್ ಬಂದರೆ ವಿಸಿಟ್ ಮಾಡಿ, ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಮಾಡಿ. ಸೊ ಮತ್ತು ಇವತ್ತು ನಮಗೋಸ್ಕರವಾಗಿ ಏನು ಕಲೆಕ್ಷನ್ ತಂದಿದ್ದಾರಾ ಅಂಬೋದು ಸೊ ಹೋಗಿ ಸರ್ ಅವ್ರ ಜೊತೆ ಮಾತಾಡೋಣ ಬನ್ನಿ. ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಸರ್ ನಮಸ್ಕಾರ. ನಮಸ್ಕಾರ. ಉಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ ಸರ್. ಸೊ ಏನ್ ಕಲೆಕ್ಷನ್ ಸರ್? ಸರ್ ಇವತ್ತು ಕಲೆಕ್ಷನ್ ಹಬ್ಬದ ಟೈಪ್ ಇದೆ. ಓಕೆ, ಸ್ಪೆಷಲ್ ಕಲೆಕ್ಷನ್ ಏನ್ ಗೊತ್ತಾ ಸರ್? ಜೆಂಟ್ಸ್ ಕುರ್ತಾ ಮ್ಯಾಚಿಂಗ್ ಕಪ್ಪಲ್ ಡ್ರೆಸ್, ಕಪ್ಪಲ್ ಸಾಡಿ ಅಂದ್ರೆ ಕುರ್ತಾ ಯಾವ್ದಿದೆ ಅದೇ ಟೈಪ್ ಪ್ರಿಂಟಿಂಗ್ ಸೀರೆ ಇದೆ. ಓಕೆ ಓಕೆ, ಹಬ್ಬದಲ್ಲಿ ಉಡ್ಬಹುದು, ಮ್ಯಾರೇಜ್ ಸೀಸನ್ ಅಲ್ಲಿ ಉಡ್ಬಹುದು, ಯಾವ್ದಾದ್ರು ಒಕೇಶನ್ ಆಗಲಿ. ಪ್ಯಾನ್ ಇಂಡಿಯಾ ಕಲೆಕ್ಷನ್, ಆಲ್ ಓವರ್ ಇಂಡಿಯಾ ಹೋಗುತ್ತೆ, ಎಲ್ಲಾ ಕಡೆ ಸೇಲ್ ಆಗುತ್ತೆ. ಆಮೇಲೆ ಬಹಳಷ್ಟು ವಾಂಟಿಂಗ್ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ. ಯಾಕಂದ್ರೆ ಕಪಲ್ ಮ್ಯಾಚಿಂಗ್ ಇದೆ. ಎರಡು ಮ್ಯಾನುಫ್ಯಾಕ್ಚರಿಂಗ್ ಜೊತೆ ಆಗಿ ಜೋಡಿಸಿ ಕಳಿಸಬೇಕಾಗತ್ತೆ ಸರ್. ಈಗ ಸೀರೆ ಅಂದ್ರೆ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಕಳಿಸ್ಬಿಡ್ತೀವಿ, ಮುಗೀತು. ಕಪಲ್ ಮ್ಯಾಚಿಂಗ್ ಇದರಲ್ಲಿ ಬಹಳ ಜೆಂಟ್ಸ್ ಕೂಡ ಬರುತ್ತೆ. ಅದರಲ್ಲಿ ಏನ್ ಸರ್? ಜೆಂಟ್ಸ್ ಕೂಡ ಬರುತ್ತೆ, ಜೆಂಟ್ಸ್ಗೂ ಕೂಡ ಬರುತ್ತೆ. ಸೀರೆ ಬರುತ್ತೆ, ಅದೇ ಟೈಪ್ ನಿಮಗೆ ಕುರ್ತಾ ಕೂಡ ಸಿಗುತ್ತೆ. ಓಕೆ, ಈ ಫೋಟೋ ಹೆಂಗಿದ್ರೆ ಕುರ್ತಾ ಬಟ್ಟೆ ಸರ್. ಇದು ಕುರ್ತಾ ಆಯ್ತು. ಓಕೆ, ಈಗ ಅದೇ ನಮ್ಮ ಮನೆಯವರಿದ್ರೆ ಅವರಿಗೆ ಸೀರೆ ಆಯ್ತು. ಓಕೆ, ಸೇಮ್ ಸೀರೆ ಮ್ಯಾಚಿಂಗ್ ಸೀರೆ, ಸೇಮ್ ಮ್ಯಾಚಿಂಗ್ ಸೀರೆ, ಕಪಲ್ ಮ್ಯಾಚಿಂಗ್, ಕಪಲ್ ಮ್ಯಾಚಿಂಗ್ ಸೀರೆ ಅಂತ. ಹೌದು. ಈಗ ತಿರುಗಿ ಹೋಗ್ತಾರಲ್ಲ ಸರ್, ಗೋ ಹೋಗ್ತಾರ, ಅದೇ ಟೈಪ್ ಮದಿನಲ್ಲಿ ಹೋಗ್ರಿ, ಹಬ್ಬದಲ್ಲಿ ಹೋಗ್ರಿ, ಊರಿನಲ್ಲಿ ಎಲ್ಲಿ ಹೋಗ್ತೀರಾ, ಮನೆಯವರು ಕಪಲ್ ಮ್ಯಾಚಿಂಗ್, ಕಪಲ್ ಮ್ಯಾಚಿಂಗ್ ಕಲೆಕ್ಷನ್ಸ್. ಇದು ನಮ್ ಡಿಮ್ಯಾಂಡ್ ಮೈಸೂರು, ದಾವಣಗೆರೆ, ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್, ಉಡುಪಿ ಆ ಕಡೆ ಬಹಳಷ್ಟು ಬಂದಿದೆ ಸರ್. ಡಿಮಾಂಡ್ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೇವೆ. ಹೌದು. ಇದು ಕೂಡ ನೋಡಿ ರೆಡ್ ಕಲರ್ಸ್ ನಲ್ಲಿ ಸಿಂಗಲ್ ಕಲೆಕ್ಷನ್ಸ್. ಇದರಲ್ಲಿ ಕೂಡ ಕಲೆಕ್ಷನ್ಸ್ ಇದೇ ಟೈಪ್ ಸಿಗುತ್ತೆ. ಇದು ಕೂಡ ಕಪಲ್. ಇದರಲ್ಲಿ ಏನಿದೆ ಸರ್? ಬ್ಲೌಸ್ ಮತ್ತೆ ಕುರ್ತಾ ಮ್ಯಾಚಿಂಗ್ ಮಾಡ್ಬಿಟ್ಟು ಸೀರೆ ಪ್ಲೇನ್ ಮಾಡ್ಬಿಟ್ಟು ಹಂಗೆ ಆಗಬಾರ್ದು. ಟ್ರೆಡಿಷನಲ್ ಅದೇ ಎಲ್ಲ ಮಾಡೋದಂಗಿಲ್ಲ, ಎಲ್ಲದಲ್ಲಿ ಡಿಫ್ರೆನ್ಸ್ ಇದೆ. ಏನೇನು ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಓಕೆ, ಸೆಟ್ ಎಷ್ಟು ಪೀಸ್ ಮಾಡಿದೀರಾ ಸರ್? 4 ಪೀಸ್ ಸೆಟ್. 4 ಪೀಸ್ ಸೆಟ್. ಅದಾದ್ರೆ 4 ಪೀಸ್ ಹೆಂಗ ಬರುತ್ತೆ ಸರ್? ಡಿಸೈನ್ ಸೇಮ್ ಕಲರ್ 1 2 3 4 ಕಲರ್ 4 ಟೈಪ್ ಆ ಟೈಪ್ ಬರುತ್ತೆ. ಇದು ನೀವು ಹೆಂಗ್ ಕೊಂಡ್ಕೋಬೇಕು ಪ್ರಶ್ನೆ, ವಿಡಿಯೋ ಕಾಲ್ ಮಾಡಿ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಇದು ಕಪಲ್ ಮ್ಯಾಚಿಂಗ್ ಇದೆ, ಡೈಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಡೈಲಿ ಹೋಗ್ತಾ ಇರುತ್ತೆ, ಸ್ಟಾಕ್ ನಲ್ಲಿ ಇರೋದಿಲ್ಲ. ಇದು ಹಲ್ದಿ ಮ್ಯಾಚಿಂಗ್ ಇದೆ ಸರ್. ಹಲ್ದಿ ಅಂತ ಹಾಕ್ತಾರಲ್ಲ ಸರ್, ಹಲ್ದಿನಲ್ಲಿ ಹಲ್ದಿ ಕಲರ್ ಈ ಟೈಪ್ ನೋಡ್ತೀವಿ. ಇದು ಹಲ್ದಿನಲ್ಲೇ ನೀವು ಎಷ್ಟು ಬೇಕು ಅಷ್ಟು ಪೀಸ್ ಸಿಗುತ್ತೆ. ನೀವು ಒಂದ್ಸತಿ ಕುಂತಾಗ ಹೇಳ್ತೀವಿ ಸರ್ ನಮಗೆ 100 ಪೀಸ್ ಬೇಕು, 100 ಪೀಸ್ ಕೊಡ್ತೀವಿ. ಇದು ನೋಡ್ತೀರಾ, ಇದು ಬ್ಲೌಸ್ ಕುರ್ತಾ 100 ಪೀಸ್ ಕಳಿಸಿ 100 ಪೀಸ್ ಕೊಡ್ತೀವಿ. ಆ ಟೈಪ್ ಗ್ಯಾರಂಟಿ ಇರುತ್ತೆ ನಮ್ದು. ಈ ಟೈಪ್ ಅಲ್ಲಿ ಮ್ಯಾಚಿಂಗ್ ನಿಮಗೆ ಸಿಗುತ್ತೆ. ಅದಂತೆ ಈ ಟೈಪ್ ನೋಡಿ ಸರ್, ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಇದು ನೋಡ್ತೀರಾ, ಸೀರೆ ಸೇಮ್ ಟೈಪ್ ನಿಮಗೆ ಕುರ್ತಾ. ಫೋಟೋ ಈ ತರ ಇದೆ. ಸೊ ನಾನೇನ್ ಹೇಳ್ತೀನಿ ಸರ್, ನಮ್ ವಿಡಿಯೋ ದಿವಸ ಬರ್ತಾ ಇರ್ತಾವ ಈ ಚಾನೆಲ್ ಮುಖಾಂತರ ನೀವು ಡೈಲಿ ನೋಡ್ತಾ ಇರಿ. ನೀವು ಹೊಸ ಕಲೆಕ್ಷನ್ ನೋಡಕ್ ಸಿಗುತ್ತೆ, ಹೊಸ ಐಡಿಯಾ ಸಿಗುತ್ತೆ. ನಿಮ್ ಬಟ್ಟೆ ಬಿಸ್ನೆಸ್ ಮಾಡೋ ಬಗ್ಗೆ ಎಜುಕೇಶನ್ ಸಿಗುತ್ತೆ. ಯಾರೋ ಹೊಸ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಫುಲ್ ಸಪೋರ್ಟ್ ಸಿಗುತ್ತೆ. ನೋಡ್ತೀವಿ ಸರ್, ಇದ್ರಲ್ಲಿ 4 ಕಲರ್ ಅಂತ ಹೇಳಿದ್ರೆ ಸರ್, 4 ಕಲರ್ ನೋಡಿ, ಬೇರೆ ಬೇರೆ ಕಲರ್. ಇದು ಆನಿಯನ್ ಟೈಪ್ ಕಲರು, ಇದು ಬ್ರೌನ್ ಕಲರು, ಇದು ಗ್ರೀನ್ ಟೈಪ್ ಕಲರು, ಈ ಟೈಪ್ ಎಲ್ಲ ಬೇರೆ ಬೇರೆ 4 ಪೀಸ್ ಸೆಟ್ ಮಾಡಿದ್ದೀವಿ. ಸರ್ ಫೈನ್. ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ನಿಮಗೆ ಫಸ್ಟ್ ಟೈಮ್ ನಾವು ತಗೊಂಡ್ಬಂದಿವಿ. ಮಾರ್ಕೆಟ್ ನಲ್ಲಿ ಇನ್ನು ಬಹಳಷ್ಟು ಜಾಗ ಸಿಗೋದಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ.
ಇಲ್ಲಿ ಕೇಳಲಿಲ್ಲ. ಎಲ್ಲದಲ್ಲಿ ಕ್ರಿಯೇಷನ್ ಬೇಕು ಸರ್. ಈಗ ನಾವು ಸೆಲೆಬ್ರಿಟೀಸ್ ಎಲ್ಲ ತಗೊಂಡ್ ಹೋಗ್ತಾರೆ ಸರ್, ಈ ಟೈಪ್ ತಗೊಂಡ್ ಹೋಗ್ತಾರೆ. ಇದು ನೋಡ್ರಿ, ಇದು ಸೆಲೆಬ್ರಿಟೀಸ್ ಕಲೆಕ್ಷನ್. ಸೂಪರ್ ಆಗಿ ಕಾಣ್ತದೆ. ಹೆಂಗ್ ಉಡ್ತೀರಾ ಅಷ್ಟು ಚೆನ್ನಾಗಿ ಕಾಣ್ತದೆ. ಓಲ್ಡ್ ಆಗಲ್ಲ. ಸ್ಟಾಕ್ ನಲ್ಲಿ ವ್ಯಾಲ್ಯೂ ಫಾರ್ ಮನಿ ಎಲ್ಲ ಸಿಗುತ್ತೆ ನಿಮಗೆ. ಇದು ನೋಡ್ರಿ, ಎಲ್ಲ ವರ್ಕ್ ಸೀರೆ. ಹಬ್ಬದಲ್ಲಿ ಹಬ್ಬದ ಪ್ರಕಾರ ಟೆಸ್ಟ್ ಡೆವಲಪ್ ಮಾಡ್ತೀವಿ ಸರ್. ಈಗ ಹೋಲಿ ಹಬ್ಬ ಇದೆ, ಕಲಿಸ್ಬೇಕು. ಅವಾಗ ನಾವು ಪಟಾಕಿ ತಗೊಂಡ್ ಕೂತ್ಕೊಂಡ್ರೆ ಏನಾಗುತ್ತೆ ಸರ್? ನಡೆಯೋದಿಲ್ಲ. ಅವಾಗ ದೀಪಾವಳಿ ಬರ್ತದೆ, ಅವಾಗ ನಾವು ಬಣ್ಣ ತಗೊಂಡ್ ಕೂತ್ಕೊಂಡು ಆಗತ್ತ ಸರ್? ಆಗಲ್ಲ. ದೀಪಾವಳಿದಲ್ಲಿ ಪಟಾಕಿ ಬೇಕು, ಹೋಲಿದಲ್ಲಿ ಬಣ್ಣ ಬೇಕು. ಬಣ್ಣ ಬೇಕು. ಅದೇ ಟೈಪ್ ನಮ್ ಬಟ್ಟೆ ವ್ಯಾಪಾರ ಏನ್ ವ್ಯಾಪಾರ ಇದೆ, ಸೀಸನ್ ಪ್ರಕಾರ ನಾವು ಕಲೆಕ್ಷನ್ ತಯಾರು ಮಾಡ್ತೀವಿ. ಈಗ ಹಬ್ಬದ ಸೀಸನ್ ಆಗ್ಲಿ, ಮದುವೆ ಸೀಸನ್ ಆಗ್ಲಿ, ಈ ಟೈಪ್ ಕಲೆಕ್ಷನ್ಸ್ ತಗೋತಾರೆ. ಚೆನ್ನಾಗಿದೆ ಸರ್. ಫ್ರೆಂಡ್, ಸೂಪರ್. ರಿಕ್ವೆಸ್ಟ್ ಇದೆ, ಕೊಟ್ಟಿರೋ ನಂಬರ್ ಕಾಲ್ ಮಾಡಿ, ನಿಮಗೆ ಎಂತ ಬೇಕು ಅಷ್ಟು ಕಳ್ಸಿಕೊಡ್ತೀನಿ. ಆಮೇಲೆ ಸೂರತ್ ಬರ್ತೀರಾ, ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ. ಓಕೆ. ಆಮೇಲೆ ಸರ್, ನಿಮ್ಮ ಚಾನೆಲ್ ಪ್ರಕಾರ ನಮಗೆ ಕಮೆಂಟ್ಸ್ ಬರ್ತಾ ಇರ್ತದೆ, ಸರ್ ಬಟ್ಟೆ ಸೇಲ್ ಆಗಿಲ್ಲ, ಏನ್ ಮಾಡ್ಲ ಸರ್, ನಮ್ಮ ಹಣ ಸ್ಟಕ್ ಆಗ್ಬಿಡುತ್ತೆ ಅಲ್ಲ ಸರ್. ಅವರಿಗೆ ಭಯಪಡೋದು ಬೇಕಾಗಿಲ್ಲ. ಸಿಂಗಲ್ ಸೆಟ್ ಯಾವ್ದಾರು ಉಳಿದೆ, ಸೆಟ್ ಟು ಸೆಟ್ ನಾನು ಖಂಡಿತ ಸೇಲ್ ಮಾಡ್ಕೊಡ್ತೀನಿ. ಹೊಸ ಸ್ಟಾಕ್ ಕೊಡ್ತೀನಿ. ಆದ್ರೆ ಒಂದೇ ಒಂದು ಕಂಡೀಷನ್, ಸೆಟ್ ಟು ಸೆಟ್ ಇರಬೇಕು. 4 ಕಲರ್ ಸೆಟ್ ಇದೆ, 2 ಮಾರ್ತೀರಾ, 2 ಕೊಡಿಸ್ತೀರಾ, ಅದು ಉಪಯೋಗ ಇಲ್ಲ. ಯಾಕಂದ್ರೆ ನಾನು ಒಂದು ಮ್ಯಾನುಫ್ಯಾಕ್ಚರ್, ನಾನು ಈ ರಿಟೇಲರಿಗೆ ಸಪೋರ್ಟ್ ಮಾಡ್ತೀನಿ ಡೈರೆಕ್ಟ್. ಮ್ಯಾನುಫ್ಯಾಕ್ಚರಿಂಗ್ ಟು ರಿಟೇಲಿಗೆ ಡೈರೆಕ್ಟ್ ಸಪೋರ್ಟ್ ಮಾಡ್ತೀನಿ. ಬಹಳ ಕಮ್ಮಿ ಬೆಲೆಯಲ್ಲಿ ಕೊಡ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದ್ಮೇಲೆ ನಾವು ಸಿಂಗಲ್ ಸೆಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಹೋಲ್ಸೇಲರ್ ಯಾರು ತಗೊಂಡಿಲ್ಲ. ಅಷ್ಟೇ ಇರ್ತದೆ ಸರ್. ನಮಗೂ ನೀವು ಸಪೋರ್ಟ್ ಮಾಡಿ, ನಾವು ನಿಮಗೆ ಫುಲ್ ಸಪೋರ್ಟ್ ಮಾಡ್ತೀವಿ. ನಾವು ನಿಮಗೆ ರೇಟ್ ನಲ್ಲಿ ಸಪೋರ್ಟ್ ಮಾಡ್ತೀವಿ. ನಾವು ನಿಮಗೆ ಡಿಸೈನ್ ಕ್ರಿಯೇಷನ್ ಅಲ್ಲಿ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಎಂತ ಬೇಕಂತ ಡಿಸೈನ್ ನಾನು ತಯಾರು ಮಾಡ್ಕೊಡ್ತೀನಿ. ಅಷ್ಟು ನನ್ನ ಗ್ಯಾರಂಟಿ ಇದೆ. ಆಮೇಲೆ ಸರ್, ಇನ್ನೊಂದು ಪ್ರಶ್ನೆ ಇರುತ್ತೆ ಸರ್, ರೇಟ್ ಇಂದ ಏನು ಗ್ಯಾರಂಟಿ ಸರ್? ನೋಡಿ ಫ್ರೆಂಡ್ಸ್, ಒಂದ್ ಸೆಟ್ ತಗೊಳ್ಳಿ, ಒಂದ್ ಸೆಟ್ ಇಂದ ಒಂದ್ ಡಿಸೈನ್ ಒಂದು ಪಾರ್ಸಲ್ ತಗೊಳ್ಳಿ, ಒಂದ್ ಟೈಪ್ 10 ಪಾರ್ಸಲ್ ತಗೊಳ್ಳಿ. ಸಿಂಗಲ್ ಪಾಲಿಸಿ, ಸಿಂಗಲ್ ಕಂಡೀಷನ್ಸ್. ಬೇರೆ ಏನ್ ಭೇದ ಭಾವ ಇಲ್ಲ. ಯಾಕಂದ್ರೆ ನಾವು ವ್ಯಾಪಾರ ಮಾಡ್ತೀವಿ, ದೊಡ್ಡ ಸ್ಕೇಲ್ ನೋಡಿಕೊಂಡು ಮಾಡ್ತೀವಿ. ಸಿಂಗಲ್ ಮಾಡಕ್ ಹೋಗಲ್ಲ. ನಮ್ದು ಕಂಪನಿ, ನಮ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸಿಂಗಲ್ ಸೆಟ್ ಮಾಡಿದ್ರೆ ಆಗೋದಿಲ್ಲ. ಸೊ ನಾವು ಡಿಫ್ರೆನ್ಸ್ ಹಾಕಕ್ ಆಗೋದಿಲ್ಲ. ನಮ್ದು ಏನು ಒಂದೇ ಒಂದು ಟಾರ್ಗೆಟ್, ನಮ್ದು ಬೆಳಗ್ಗೆ ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಸಾಯಂಕಾಲವರೆಗೂ ಖಾಲಿ ಆಗ್ಬೇಕು. ನಮಗೆ ಜಾಸ್ತಿ ರೇಟ್ ತಗೊಳ್ಳೋದು, ಸಿಂಗಲ್ ಸೆಟ್ ಗೆ ದೊಡ್ಡ ಜಾಸ್ತಿ ಅವರಿಗೆ ಕಮ್ಮಿ ರೇಟ್ ತಗೊಳ್ಳೋದು, ಅದು ಎಲ್ಲ ಕಾನ್ಸೆಪ್ಟ್ ನಮ್ ತಲೆಯಲ್ಲಿ ಬರೋದಿಲ್ಲ. ನಮ್ದು ಒಂದೇ ಒಂದು ಟಾರ್ಗೆಟ್ ಇರುತ್ತೆ, ಎಷ್ಟು ಜಾಸ್ತಿ ನಾವು ಬಟ್ಟೆ ಮಾರ್ತೀವಿ ಅಷ್ಟು ನಮಗೆ ಲಾಭ ಬರುತ್ತೆ. ನಮಗೆ ಕ್ವಾಂಟಿಟಿ ಮೇಲೆ ಲಾಭ, ಕ್ವಾಲಿಟಿ ಮೇಲೆ ಇಲ್ಲ. ಸೊ ಕ್ವಾಂಟಿಟಿ ನಿಮ್ಮ ಸಪೋರ್ಟ್ ಇಂದ ಎಷ್ಟು ಸಿಗುತ್ತೆ ಅಷ್ಟು ನಾವು ಜಾಸ್ತಿ ಕಳ್ಸ ಕೊಡ್ತೀವಿ. ನಾವು ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಜನ ಕೆಲಸ ಕೊಡಕ್ಕಂತ ಟ್ರೈ ಮಾಡ್ತೀವಿ. ಇದು 4 ಪೀಸ್ ಸೆಟ್ ಅಲ್ಲ, ಬ್ಲೌಸು ಈ ಟೈಪ್ ಫ್ಯಾನ್ಸಿ ಡಿಸೈನ್ಸ್ ಬಂದಿದೆ ಸರ್. ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದೀವಿ. ಬಹಳಷ್ಟು ನಡೆಯಕ್ಕೆ ಸರ್ ಈ ಟೈಪ್ ಎಲ್ಲ. ಸೊ ಈ ಟೈಪ್ ಎಲ್ಲ ಈಗ ರಂಜಾನ್ ಆಗ್ಲಿ, ಉಗಾದಿ ಆಗ್ಲಿ, ಈ ಟೈಪ್ ನಲ್ಲಿ ಕಲೆಕ್ಷನ್ಸ್ ನಲ್ಲಿ ಬಹಳ ನಡೀತೆ ಸರ್. ನೋಡಿ ಸರ್, ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಸೀರೆ, ಚಣಿಯಾ ಚೋಲಿ, ಗಾಗಾ ಚೋಲಿ ಅಂತ ಹೇಳ, ಅದು ಹಬ್ಬ ಆಗ್ಲಿ ಮದುವೆ ಆಗ್ಲಿ ಅಲ್ಲಿ ಅದು ನಡೀತೆ. ಜೀನ್ಸ್ ಪ್ಯಾಂಟ್ ಮೇಲೆ ಟಿ ಶರ್ಟ್ ಮೇಲೆ ಮದುವೆ ಮಾಡೋದಿಲ್ಲ. ಅದು ನಿಮಗೆ ಗೊತ್ತು, ಹೋಗೋಕ್ಕೂ ಇಷ್ಟಪಡೋದಿಲ್ಲ. ಈಗ ಮೊದ್ಲೇ ನಾವು ಪ್ಯಾಂಟ್ ಶರ್ಟ್ ಹೋಗ್ತೀವಿ, ಮದುವೆಯಲ್ಲಿ ಹೋಗ್ತೀವಿ. ಈಗ ಟ್ರೆಡಿಷನ್ ಏನ್ ಬಂದಿದೆ, ನಾವು ಕೂಡ ಕುರ್ತಾ ಪೈಜಾಮ. ಹಳೇದ ಚೆನ್ನಾಗಿ ಅನಿಸ್ತದೆ. ಈಗ ಓಲ್ಡ್ ಇಸ್ ಗೋಲ್ಡ್. ಇದು ಸೀರೆ ವ್ಯಾಪಾರ ಅಷ್ಟು ದೊಡ್ಡ ವ್ಯಾಪಾರ ಇದೆ, ಆರಾಮಾಗಿ ನಡೀತೆ. ಆಮೇಲೆ ಸೀರೆ ಬಿಸ್ನೆಸ್ ಹ್ಯಾಂಗ್ ಮಾಡ್ಬೇಕು ಅದು ಒಂದು ಕಾರಣ ಕೊಡ್ತೀನಿ. ಫ್ರೀ ಸೈಜ್ ಬಿಸ್ನೆಸ್, ಸೈಜ್ ಇಲ್ಲ. ಎಲ್ XL ಡಬಲ್ ಸೈಜ್ ಏನ್ ಸೈಜ್ ಇಲ್ಲ. ತೆಳ್ಳಗ ಬಲ್ಲಿ, ದಪ್ಪ ಬಲ್ಲಿ ಎಲ್ಲರಿಗೂ ಒಂದೇ ಸೀರೆ. ಉದ್ದ ಬಲ್ಲಿ, ಗಿಡ್ಡಕ್ ಬಲ್ಲಿ ಒಂದೇ ಸೈಜ್. ಅದೇ ನೀವು ರೆಡಿಮೇಡ್ ಬಿಸ್ನೆಸ್ ಮಾಡ್ತೀರಿ, ಎಲ್ ಬೇಕು, ಎಂ ಬೇಕು, XL ಬೇಕು, ಡಬಲ್ XL ಬೇಕು, ಎಲ್ಲ ಬೇಕು. ಮತ್ತೆ ಅದಕ್ಕೆ ಅದರಲ್ಲಿ ಮತ್ತೆ ಡಿಸೈನ್ಸ್ ಬೇಕು. ಹಂಗಾಗಿ ನೀವು ವ್ಯಾಪಾರ ನಡೀತಿ. ಇದರಲ್ಲಿ ಏನ್ ಆ ಟೈಪ್ ಟೆನ್ಷನ್ ಇಲ್ಲ. ಓನ್ಲಿ ಫ್ರೀ ಸೈಜ್ ಬಿಸ್ನೆಸ್ ಇದೆ. ಕಮ್ಮಿ ಬಂಡವಾಳದಲ್ಲಿ ದೊಡ್ಡ ಬಿಸ್ನೆಸ್ ಆಗುತ್ತೆ. ನಿಮ್ ಕಲ್ಲೋ ದುನಿಯಾ ಮುಟ್ಟಿ ಮೇ, ನಿಮ್ ಮೊಬೈಲ್ ಇದೆ, ಮೊಬೈಲ್ ನಲ್ಲಿ ಎಷ್ಟು ದುನಿಯಾ ಇದೆ ಅಷ್ಟು ದುನಿಯಾದಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ ಆಗತ್ತೆ. ಸೊ ನಮ್ದು ಫುಲ್ ಸಪೋರ್ಟ್ ಇರುತ್ತೆ. ಸೆಕೆಂಡ್ ರನ್ನಿಂಗ್ ಯಾರು ಸ್ಟಾರ್ಟ್ ಮಾಡ್ತಾರೆ, ಫಸ್ಟ್ ರನ್ನಿಂಗ್ ಯಾರು ಸ್ಟಾರ್ಟ್ ಮಾಡ್ತಾರೆ, ಅಂಗಡಿ ಹಚ್ತಾರೆ, ಫುಲ್ ಬಿಸ್ನೆಸ್ ಎಜುಕೇಶನ್ ಕೊಡ್ತೀವಿ. ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ ವಿಡಿಯೋ ನೋಡ್ಕೊಂಡು. ನೀವು ಒಂದ್ಸರಿ ಸೂರತ್ ಬರ್ರಿ. ಯಾಕಂದ್ರೆ ಸೂರತ್ ಬಂದಿಲ್ಲ ಅಂದ್ರೆ ದೊಡ್ಡವ್ರು ಆಗೋದಿಲ್ಲ. ದೊಡ್ಡ ಆಗ್ಬೇಕಂದ್ರೆ ಸೂರತ್ ಹೋಗ್ಲೇಬೇಕು. ನಮ್ಮ ಊರಿನಲ್ಲಿ ಎಲ್ಲ ತಿರುಪತಿ ದೇವಸ್ಥಾನ ಇದೆ. ಆದ್ರೆ ನಾವು ತಿರುಪತಿ ತಿರುಮಲ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಹೆಡ್ ಆಫೀಸ್ ಹೋಗ್ತೀವಿ.
ಹೆಡ್ ಆಫೀಸ್ ಹೋಗಿದ್ದೇನೆ ಕೆಲಸ ಆಗತ್ತಲ್ಲ ಸರ್, ಜಾಸ್ತಿ ಕೆಲಸ ಈಸಿ ಆಗುತ್ತೆ. ಹೌದು, ಎಲ್ಲ ಊರಿನಲ್ಲಿ ಎಲ್ಲ ದೇವರು ಇದ್ದಾರೆ, ಅದೇ ಹೆಡ್ ಆಫೀಸ್ ನಲ್ಲಿ ಖಂಡಿತ ಹೋಗ್ತೀವಿ. ಹಂಗೆ ಬಟ್ಟೆದು ತೋರ್ಮನಿ ಸೂರತ್, ಈ ತೋರ್ಮನಿನಲ್ಲಿ ಒಂದ್ಸಲಿ ಬರ್ತಾರೆ, ಅವಾಗ ಲೇಡೀಸ್ ಶಾಂತಿ ಆಗುತ್ತೆ. ಶಾಂತಿ ಆಗುತ್ತೆ. ವರ್ಷದಲ್ಲಿ ಎಷ್ಟು ತಿಂಗಳಲ್ಲಿ ಅಲ್ಲಿ ಅವರು ಯಾರ ಎಂತ ಮನೆ ಅಂತಾರೆ, ಸಸುರಾಲಿಗೆ ಏನಂತ, ಅತ್ತೆಯವ್ರ ಮನೆ ಎಷ್ಟು ದಿನ ಇದ್ರೂ ಒಂದ್ಸಲಿ ತೋರ್ ಮನೆಗೆ ಹೋಗ್ಲೇಬೇಕು ಮನ್ಸಾಗತ್ತೆ. ನೀವು 100 ಸಲ ನೀವು ನಿಮ್ಮ ಹೋಲ್ಸೇಲ್ ಅಂಗಡಿ ತಗೊಳ್ಳಿ, ಒಂದ್ಸಲಿ ಮ್ಯಾನುಫ್ಯಾಕ್ಚರಿಂಗ್ ಬಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ನಿಮಗೆ ಖಂಡಿತ ಆಗಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಶಾಂತಿಯಿಂದ ರೇಟ್ ವ್ಯಾಪಾರ ಮಾಡಬಹುದು, ಎಷ್ಟು ಹೊಸ ಹೊಸ ಡಿಸೈನ್ ತಗೊಂಡ್ ಮಾಡಬಹುದು. ಈ ಟೈಪ್ ಎಲ್ಲ ಕಲೆಕ್ಷನ್ಸ್ ತಗೊಂಡ್ ಬಂದು ನೀವು ಮಾರಿದ್ರಿ, ಈ ಟೈಪ್ ಎಲ್ಲ ನಿಮಗೆ ಲಾಭ ಆಗುತ್ತೆ. ಈ ಟೈಪ್ ಇಟ್ಟಿದ್ದಾನೆ ಲಾಭ ಆಗೋದಿಲ್ಲ ಸರ್, ನಾನು ಅದು ಹೇಳ್ಬಹುದು. ಈ ಟೈಪ್ ನಿಮ್ಮ ಹತ್ರ ಸ್ಟಾಕ್ ಇಲ್ಲ, ಹೊಸ ಕಸ್ಟಮರ್ ಜಾಯ್ನ್ ಆಗಲ್ಲ, ಲಾಭ ಆಗೋದು ಖಂಡಿತ ಚಾನ್ಸ್ ಇಲ್ಲ. ಇದರಲ್ಲಿ ಒಂದೇ ಒಂದು ಅಪ್ಡೇಟ್ ಇರ್ತಾ ಇದ್ದೀವಿ. ಓಕೆ ಸರ್, ಓಕೆ. ಕಮ್ಮಿ ಸಮಯದಲ್ಲಿ ಜಾಸ್ತಿ ಕಲೆಕ್ಷನ್, ಕ್ವಾಲಿಟಿ ಕಲೆಕ್ಷನ್, ಹೊಸ ಕ್ರಿಯೇಷನ್ ತೋರಿಸಿದ್ದೀರಾ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು.